ಗುರು ಬಾಂಧವರಿಗೆಲ್ಲ ನಮಸ್ಕಾರ. ಜೈ ಚಿದಂಬರ, ಜೈ ಗುರುದೇವ ದತ್ತ. ಗುರುಗಳ ಜೊತೆ 1.5 ತಿಂಗಳು ಮಹಾರಾಷ್ಟ್ರ ಟ್ರಿಪ್ ಮಾಡಿದ್ದಾಯಿತು. ಮುಗಿಸ್ಕೊಂಬಂದು ಸೌದತ್ತಿ ರಾಜಾರಾಮ್ ಮಠದಲ್ಲಿ ಸಂತ ಶ್ರೇಷ್ಠ ಶ್ರೀ ರಾಜಾರಾಮರ ಜಯಂತಿ ಆಚರಣೆ ಮುಗಿಸಿದ್ದು ಆಯಿತು. ಅಲ್ಲಿವರೆಗೂ ಸಾಕಷ್ಟು ಕಂಟೆಂಟ್ಗಳಿತ್ತು, ಕಂಟೆಂಟ್ಗಳು ಕೊಡ್ತಾ ಇದ್ದೆ. ಕಂಟೆಂಟ್ಗಳು ಮುಗೀತು. ಇವಾಗ ಇನ್ನು ಕಂಟೆಂಟ್ಗಳು ಕೊಡಬೇಕಾದವ್ರು ನೀವು ಯೋಚನೆ ಮಾಡ್ತಾ ಇದ್ದೀನಿ. ಸಪೋರ್ಟು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಂಟೆಂಟ್ ಖಾಲಿ ಆಗಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕೆಟು ಖಾಲಿ ಆಗಿದೆ. ಆ ಪಾಕೆಟ್ ಖಾಲಿ ಆದರೂ ಯೋಚನೆ ಇಲ್ಲ. ಭಗವಂತ ಎಲ್ಲೋ ಒಂದು ಕಡೆ ಏನೋ ಒಂದು ಮಾಡ್ತಾನೆ. ಹಾಗಾಗಿ ನಾನೀಗ ಬೈಕ್ ತಗೊಂಡು ಸೌತ್ ಕೇಂದ್ರ ಟೂರ್ ಹೋಗೋಣ ಅಂತ ಮಾಡಿದ್ದೀನಿ. ದಕ್ಷಿಣ ಕನ್ನಡ ಅಂದ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ, ಇನ್ನು ಗುರುಗಳ ಅಪ್ಪಣೆ ಕೊಟ್ಟಿಲ್ಲ. ಕಾರ್ನಲ್ಲಿ ಹೋಗೋಣ ಅಂದರೆ ತುಂಬ ಖರ್ಚು ಜಾಸ್ತಿ, ಅಫೋರ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬೈಕಲ್ಲೇ ಹೋಗೋಣ ಅಂತ ಇದ್ದೀನಿ. ಕಷ್ಟ ಆಗುತ್ತೆ, ಬೇಸಿಗೆ. ಸ್ವಲ್ಪ ಸೌತ್ ಕೇಂದ್ರ ಕಡೆ ಈಗ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಇರುತ್ತೆ. ಯಾಕಂದರೆ ಬೇಸಿಗೆನಲ್ಲಿ ಸ್ವಲ್ಪ ಈ ಕಡೆ ಹೋಗ್ತಾರೆ, ತಣ್ಣಗಿರೋವಂಥ ಪ್ರದೇಶಗಳಿಗೆ. ನಾನು ಈ ಕಡೆ ಹೋಗೋಣ ಅಂತ. ನಿಮ್ಮ ಸಲಹೆ ಸೂಚನೆಗಳು ಇಲ್ಲ ಇನ್ನೆಲ್ಲರೂ ಬರಬೇಕು ಅನ್ನೋದಿದ್ದರೆ ತಿಳಿಸಿದ್ರೆ ಖಂಡಿತ. ನನಗೆ ಹಿಸ್ಟಾರಿಕಲ್ ಪ್ಲೇಸು, ಹಳೆ ದೇವಸ್ಥಾನಗಳು, ಈ ಥರದ್ದೇನಾದರೂ ಒಂದಷ್ಟು ಕಂಟೆಂಟ್ಗಳು ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ಸಲಹೆಗಳು ಬೇಕು. ಈಗ ಆಲ್ರೆಡಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಬಂದು 483 ಆಗಿದ್ದಾರೆ ನಿನ್ನೆವರೆಗೂ. ಏನು ಸಾಕಾಗಲ್ಲ, ಗೊತ್ತು ನಿಮಗೂ ಕೂಡ. ವ್ಯೂಸು ಕೂಡ ಕಮ್ಮಿನೇ ಇದೆ. ಇನ್ನು 3,500 ವ್ಯೂಸ್ ಬರಬೇಕಾಗಿದೆ. 4,000 ವ್ಯೂಸ್ ಕೂಡ ಕಮ್ಮಿ ಇದೆ. ಕಂಟೆಂಟ್ಗಳು ಮಾಡಾಕಿದ್ರೆ ತಾನೇ ಬರೋದು ವ್ಯೂಸ್ಗಳು ಕೂಡ. ದುಡ್ಡಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತೇನು ಅನ್ಕೋಬೇಡಿ. ನನಗೂ ಮನೇಲಿ ಕೂರೋಕ್ಕಾಗಲ್ಲ ಈ ಟೈಮಲ್ಲಿ. ಸ್ವಲ್ಪ ಮನೇಲಿ ಕೂರೋದು ಕಷ್ಟನೇ ನನಗೆ. ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲ ಓಡಾಡ್ಕೊಂಡಿದ್ದವನು. ಹಾಗಾಗಿ ತಾವುಗಳು ಸಪೋರ್ಟ್ ಮಾಡಿದ್ರೆ, ಎಲ್ಲ ರೀತಿಯಲ್ಲೂ ಸಲಹೆ ಸೂಚನೆಗಳನ್ನ ಕೊಟ್ಟರೆ, ಗುರುಗಳು ಒಪ್ಪಿಗೆ ಕೊಟ್ಟರೆ, ಬೈಕ್ನಲ್ಲಿ ನಾನು ಗುರುಗಳ ಜೊತೆಗೆ ಇದ್ದೀರೆ ಅಂತ ಅಂದ್ಕೊಂಡು, ನನ್ನ ಜೊತೆಲಿ ಯಾವಾಗಲೂ ಇದ್ದಾರೆ ಅವರು, ಇಲ್ಲ ಅಂತ ಹೇಳೋಂಗೆ ಇಲ್ಲ. ಇನ್ನೊಂದಷ್ಟು ಕಂಟೆಂಟ್ಗಳನ್ನ ರೆಡಿ ಮಾಡಿ ಒಂದು 15 ದಿನದ್ದು ಹೋಗ್ಬಿಟ್ಟು ಬರೋಣ ಅಂತ ಇದ್ದೀನಿ. ಏನಂತೀರಾ? ಕಮೆಂಟ್ ಮಾಡಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗೊತ್ತಿದ್ದವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ನನಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಜೈ ಚಿದಂಬರ, ನಮಸ್ಕಾರ.